ಮಳೆಗಾಗಿ ಮಹಾಪ್ರಾರ್ಥನೆ, ವರುಣದೇವನ ಒಲಿಸಿಕೊಳ್ಳಲು ಭಕ್ತರ ಶರಣಾಗತಿ. ಎರೆಹಂಚಿನಾಳದ ಶ್ರೀ ಪತ್ರೇಶ್ವರ ಸನ್ನಿಧಿಯಲ್ಲಿ ಕಠಿಣ ಸಪ್ತ ಭಜನೆ ಆರಂಭ. ಮಡಿ ಉಡಿಯುಟ್ಟು ಶಿವನಾಮ ಸ್ಮರಣೆ ಪ್ರತಿ 2 ಗಂಟೆಗೊಮ್ಮೆ ಬದಲಾಗುತ್ತೆ ಭಕ್ತರ ದಂಡು. ಉತ್ತರ ಕರ್ನಾಟಕದಲ್ಲಿ ವರುಣ ದೇವನ ಕಣ್ಣಾಮುಚ್ಚಾಲೆ ಆಟ ಜೋರಾಗಿದೆ. ಬಿತ್ತನೆ ಮಾಡಿ ದಿನಗಳೇ ಕಳೆದರೂ ಕೂಡ ಮಳೆರಾಯ ಮಾತ್ರ ಕರುಣೆ ತೋರಿಸ್ತಾ ಇಲ್ಲ. ಇತ್ತ ಮಳೆ ಇಲ್ಲದೆ ಅನ್ನದಾತ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರೆ, ಅತ್ತ ಕೊಪ್ಪಳ ಜಿಲ್ಲೆಯ ಎರೆಹಂಚಿನಾಳ ಗ್ರಾಮಸ್ಥರು ಮಳೆಗಾಗಿ ವಿಶಿಷ್ಟ ಆಚರಣೆಗೆ ಮುಂದಾಗಿದ್ದಾರೆ. ಜಗದ್ಗುರು ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಭಕ್ತಿಪೂರ್ವಕ ಸಪ್ತ ಭಜನೆ ಆರಂಭವಾಗಿದ್ದು, ವರುಣನ ಕೃಪೆಗಾಗಿ ಶಿವನಾಮ ಸ್ಮರಣೆ ಮೊಳಗ್ತಾ ಇದೆ. ಭಜನೆ ಆರಂಭವಾದ ಕೆಲವೇ ದಿನಗಳಲ್ಲಿ ಪವಾಡವೂ ನಡೆದಿದೆ. ಹೀಗಾಗಿ ಮಳೆರಾಯನನ್ನ ಒಲಿಸಿಕೊಳ್ಳೋದಕ್ಕೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮಸ್ಥರೀಗ ವಿಶಿಷ್ಟ ಶರಣಾಗತಿ ಪಡೆದಿದ್ದಾರೆ. ಗ್ರಾಮದ ಹೊರವಲಯದಲ್ಲಿರುವ ದಕ್ಷಿಣ ಭಾರತದ ಪ್ರಸಿದ್ಧ 3-5 ದಳದ ಬಿಲ್ವಪತ್ರೆ ವನದ ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ವರುಣನಿಗಾಗಿ ವಿಶೇಷ ಪ್ರಾರ್ಥನೆ ಸಪ್ತ ಭಜನೆ ಆರಂಭವಾಗಿದೆ. ಇದು ಸಾಮಾನ್ಯ ಭಜನೆಯಲ್ಲ, ಕಠಿಣ ನಿಯಮಗಳ ಭಕ್ತಿಯ ಪರಾಕಾಷ್ಠೆ. ಪ್ರತಿ 2 ಗಂಟೆಗೊಮ್ಮೆ ತಂಡದಂತೆ ಒಟ್ಟು 7 ತಂಡಗಳ ಜನರು ತಣ್ಣೀರು ಸ್ನಾನ ಮಾಡಿ ಮಡಿ ಉಡಿಯಿಂದ ಮಣಿಯ ಮೇಲೆ ನಿಂತ್ಕೊಳ್ತಾರೆ. ಶಿವ ಶಿವ ಶಿವಾಯ ನಮಃ, ಓಂ ಶಿವಾಯ ನಮಃ, ಓಂ ನಮಃ ಶಿವಾಯ ಎನ್ನುವ ಮಹಾಮಂತ್ರ ಜಪಿಸ್ತಾ ನಿರಂತರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. 7 ದಿನಗಳ ಕಾಲ ನಿರಂತರವಾಗಿ ನಡೆಯುವ ಈ ಸಪ್ತ ಭಜನೆಯಿಂದ ಮಳೆ ಬಂದೇ ಬರುತ್ತದೆ ಎನ್ನುವುದು ಗ್ರಾಮಸ್ಥರ ಅಚಲವಾದ ನಂಬಿಕೆ. ಶತಮಾನಗಳಿಂದಲೂ ಮಳೆ ಕೈಕೊಟ್ಟಾಗಲೆಲ್ಲ ಗ್ರಾಮದಲ್ಲಿ ಸಪ್ತ ಭಜನೆ ಮಾಡೋದು ಇಲ್ಲಿ ರೂಢಿ. 7 ದಿನಗಳ ಭಜನೆ ಮುಕ್ತಾಯದ ನಂತರ ಗ್ರಾಮದಲ್ಲಿ ಭವ್ಯ ಮಹಾಪ್ರಸಾದದ ವ್ಯವಸ್ಥೆ ಕೂಡ ನಡೆಯಲಿದೆ. ಈ ಹಿಂದೆ ಕೂಡ ಅಂದ್ರೆ 2017ರಲ್ಲಿ ಹಾಗೂ 2021ರಲ್ಲಿ ಕೂಡ ಮಳೆ ಇಲ್ಲದೆ ಇದ್ದಾಗ ಇದೇ ಪತ್ರೇಶ್ವರನ ಸನ್ನಿಧಿಯಲ್ಲಿ ಸಪ್ತ ಭಜನೆ ಮಾಡಲಾಗಿತ್ತು. ಆಗ ಭಜನೆ ಆರಂಭವಾದ ಕೇವಲ 4 ದಿನದಲ್ಲಿ ವರುಣ ದೇವ ಧರೆಗಿಳಿದಿದ್ದ ಎನ್ನುವಂತಹ ನಂಬಿಕೆ. ಇನ್ನು ಎರೆಹಂಚಿನಾಳ ಗ್ರಾಮದಲ್ಲಿ ಮಳೆ ಹೋದಾಗ್ಲೆಲ್ಲ ಶ್ರೀ ಪತ್ರೇಶ್ವರ ದೇವರಿಗೆ ಸಪ್ತ ಭಜನೆ ಹಚ್ಚುವುದು ಪೂರ್ವಜರಿಂದ ಕೂಡ ನಡೆದು ಬಂದಂತಹ ಪದ್ಧತಿ ಆಗಿದೆ. 2017 ಹಾಗೂ 2021ರಲ್ಲೂ ಕೂಡ ಇದು ಒಂದು ಮಳೆ ಬರದೆ ಇಂತಹ ಭಜನೆ ಮಾಡಿದಾಗ ಕೇವಲ 4 ದಿನಕ್ಕೆ ಮಳೆ ಬಂದು ಅನುಕೂಲವನ್ನ ಮಾಡಿತ್ತು. ಒಟ್ಟಿನಲ್ಲಿ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಕೂಡ ಪ್ರಕೃತಿ ಮುನ್ಸ್ಕೊಂಡಾಗ ದೈವ ಶಕ್ತಿಯ ಗತಿ ಅನ್ನೋದಕ್ಕೆ ಎರೆಹಂಚಿನಾಳದ ಈ ಭಕ್ತಿ ಪೂರ್ವಕ ಸಪ್ತ ಭಜನೆಯ ಸಾಕ್ಷಿ. ಭದ್ರೇಶ್ವರನ ಕೃಪೆಯಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ಉತ್ತಮ ಮಳೆಯಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಲಿ ಎನ್ನುವುದೇ ರಾಷ್ಟ್ರಕ್ರಾಂತಿ ನ್ಯೂಸ್ನ ಆಶಯವಾಗಿದೆ. ನ್ಯೂಸ್ ಡೆಸ್ಕ್, ರಾಷ್ಟ್ರಕ್ರಾಂತಿ ನ್ಯೂಸ್, ಎರೆಹಂಚಿನಾಳ. ನೋಡ್ರಿ ಸರ್, ಕಟ್ಟಕ್ಕೆ ಮಳೆನೂ ಆಗ್ಲಿಲ್ಲ, ರೋಣಿ ಮಳೆನೂ ಅಲ್ಲೇ. ರೋಣಿ ಮಳೆ ಸ್ವಲ್ಪ ಆಯ್ತು. ರೋಣಿ ಮಳೆಗೆ ಹೆಸರು, ಶೇಂಗಾ, ತೊಗರಿ, ಮೆಕ್ಕೆಜೋಳ ಎಲ್ಲ ಬೆಳೆ ಹಾಕಿದ್ರು ಒಣಗಿ ಬಿಟ್ಟು. ಕೆಲವೊಬ್ರು ಮಳೆ ಆಗ್ಲಾರ್ಕ ಧೈರ್ಯ ಸಾಲಕ್ ಬೆಳಿನ ಯಾವ್ದು ಬಿತ್ತನೆ ಮಾಡ್ಲಿಲ್ಲ, ಕರೆವಲ್ಲ ಹಂಗ ಉಳ್ಕೊಂಡ್ರು. ಶೀಘ್ರ ಏನ್ ಮಳೆ ಆಗಿಲ್ಲ ಅಂತೇಳಿ ಇಲ್ಲಿ ಶ್ರೀ ಪತ್ರೇಶ್ವರ ದೇವಸ್ಥಾನ ಏನ್ ಪತ್ರಿವನ ಐತಿ, ವಿಶೇಷವಾಗಿ ಬೀಲು ಪತ್ರಿವನ ಇರೋದ್ರಿಂದ ಪತ್ರೇಶ್ವರ ಸೋಮವಾರದಿಂದ ಸಪ್ತ ಬನ್ನಿ ಚೆರ ಹಿಂದನು ಈ ಮಳೆ ಆಗಿದ್ದಿಲ್ಲ. 2015ರಾಗನು ಒಂದು ಸಪ್ತ ಭಜನೆ ಹಚ್ಚಿದ 4 ದಿನಕ್ಕ ಮಳೆ ಉದುರಿತು, ಜಟಿ ಮಳೆ ಆಯ್ತು. ಈ ವರ್ಷ ಮೊನ್ನೆ ಈ ಹಚ್ಚಿದ 4 ದಿನದಲ್ಲಿ ಈ ಮಳೆ ಆಗೈತಿ. ಅಂದ್ರೆ ಹಿಂದಿನ ಸಂಪ್ರದಾಯ ಪ್ರಕಾರ ಈಗಿನ ಮಳೆ ಯಾವಾಗ ಹೋಗುತ್ತ ಅದು ಒಂದು ಸಪ್ತ ಭಜನೆ ಹಚ್ಚೋದು ಒಂದು ವಿಶೇಷಕ ಅಂತ ನಾ ಹೇಳ್ಬೋದು. DK ಶಿವಕುಮಾರ್ ಕಲಬುರ್ಗಿ ಒಳಗ ಪರಿಹಾರ ಹಾಕ್ತೇನೆ, ಆಮೇಲೆ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಏನೈತಿ ಇನ್ನೂವರೆಗೆ ಹಾಕಿಲ್ಲ. ರೈತರು ಗುಳೆ ಹೊಂಟ್ರ ಇಲ್ಲಿ ಶಾಸಕರು
ಈ ಡೈಲಿ ಬೆಳೆ ಹೊಂಟಾರೆ. ಆಮೇಲೆ ಇವತ್ತೇನೈತಿ ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ, ಹಾಗಾಗಿ ಎಲ್ಲ ಸಮಸ್ಯೆ ಐತಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಏನೈತಿ ಅಂದ್ರೆ 2 ಲಕ್ಷವರೆಗೆ ಸಾಲ ಮನ್ನಾ ಮಾಡ್ಬೇಕು. ವಿಶೇಷವಾಗಿ ಏನೈತಿ ಬರ ಘೋಷಣೆ ಮಾಡಿ ಬರ ಪರಿಹಾರ ಹಾಕಂತ ವಿಚಾರ ಆಗ್ಬೇಕು. ಅಂದ್ರೆ ಯಾಕಂದ್ರೆ ಈ ಸದ್ಯ ಮಳೆ ಆದ್ರ ಸತ್ವ ಮುಂಗಾರಿ ಅಂತ ಹಾಳಾದು, ಹಿಂಗಾರಿ ಬೆಳೆಗೆ ಅಷ್ಟು ಅನುಕೂಲ ಆಗುತ್ತೆ. ಸದ್ಯ ಶೀಘ್ರದಲ್ಲೇ ಬರ ಘೋಷಣೆ ಮಾಡ್ಬೇಕಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೂರ್ ಮನವಿ ಮಾಡ್ತೀನಿ. ಮಳೆ ಆಗಲಾರದ ಕಾರಣಕ್ಕಾಗಿ ಸಪ್ತಪದಿನಿ ಹಚ್ಚಿರುತ್ತೇವೆ. ಅಲ್ಲಿಂದ ಈ ಸಪ್ತಪದಿನಿಯಿಂದ ನಮಗ ಫಲ ಐತ್ರಿ. ಈ ನಮ್ಮ ತಿಳುವಳಿಕೆ ಪ್ರಕಾರ ಇದು 3ನೇ ಸಲ ಅಥವಾ 4ನೇ ಸಲ ಅನ್ಬಹುದು. ಆ ಸಪ್ತಪದಿನಿ ಹಚ್ಚಿದ್ರಿಂದ 3 ದಿವಸ ಅಥವಾ 4 ದಿವಸದ ಒಳಗಾಗಿ ಮಳಿ ನಮಗ ಅನುಗ್ರಹ ಆಗೈತಿ. ಇದಕ್ಕ ಎಲ್ಲರೂ ಹಿರಿಯರು, ಸೇವೆ ಭಕ್ತರು ರಾತ್ರಿ ಹಗಲು ಒಂದು ಟೀಮ್ಗೆ 7 ಜನ, ಒಬ್ರು 7 ಜನ ಅಂತ 2 ತಾಸು ಮಾಡೋಬ್ರಿ. ರಾತ್ರಿ ಹಗಲು ಕಂಟಿನ್ಯೂ ಈ ಪ್ರಕಾರ ಸತತವಾಗಿ ನಡೆಸಿವ್ರಿ. ಆದ್ರ ಮುಂಗಾರಿ ಸ್ವಲ್ಪ ಮಳೆ ಹತ್ರ ಬಿತ್ತಿದ್ವಿ. ಈಗ ಮತ್ತೆ ಹೊಳ್ಳಿ ಮಳೆ ಅನುಗ್ರಹ ಆಗಲಿಲ್ಲ. ಆಗ್ಲಾರ್ದಕ್ಕಾಗಿ ಕಡೆಗೆ ಹಿಂಗಾರಿ ಪೀಕಿಗೆ ಅನುಕೂಲ ಆಗುತ್ತ ಅನ್ನೋ ಭರವಸೆಯಿಂದ ಇದನ್ನ ಹಮ್ಮಿಕೊಂಡಿರುತ್ತೇವೆ. ನಮ್ಮ ಹೆಸರು ಶಾಣಯ್ಯ ಸಂಗಯ್ಯ ಕೂಡ್ಲಪ್ಪನವ್ರು. ಈ ಮಳೆ ಹೋಗೋದಕ್ಕ ಸ್ಪ್ರಿಂಕ್ಲರ್ ಇಲ್ಲ, ಇದ್ದದ ನೀರು ಸ್ವಲ್ಪ ಉಪಯೋಗ ಮಾಡ್ಕೋಬೇಕಂದ್ರೆ ಬೆಳೆ ಒಣಗಿ ಅದಕ್ಕೆ ಸ್ಪ್ರಿಂಕ್ಲರ್ ಹಚ್ಚಿ ಹೊಡೆಯದ್ರಿ. ನೀರು ಕಮ್ಮಿ ಇತ್ತು, ಮತ್ತ ಅದಕ್ಕ ಟ್ಯಾಂಕರ್ ಮುಖಾಂತರ ರಾತ್ರಿ ಏರದ್ರಿ, ಹಗಲತ್ತು ಹೊಡೆಯದ್ರಿ. ಈ ತರ ಮಾಡ್ತಾ ಇದ್ರಿ. ಖರ್ಚು ನೋಡಿದ್ರೆ ಹೆಚ್ಚು ಬರ್ತಾ ಇದೆ. ರೈತರು ಈ ಉಳಿಬೇಕಂದ್ರ ಸರ್ಕಾರ ಏನಾರ ಸ್ವಲ್ಪ ಪರ ಅಂತ ಘೋಷಣೆ ಮಾಡಿದ್ರ ಮುಂದ್ ನಾವು ಬೆಳೆ ಅಂತ ಹಾಳಾಗಿ ಹೋಗಂತದ್ರಿ. ಪರ ಅಂತ ಘೋಷಣೆ ಆಗ್ತದ, ನಾವು ಸರ್ಕಾರದಿಂದ ಏನಾದ್ರು ನಿರೀಕ್ಷೆ ಮಾಡಕತ್ತೀವಿ. ನಮ್ ಸರ್ಕಾರ ಅಂತಂದ್ ಎಲ್ಲ ಕಾಂಗ್ರೆಸ್ನ ಆರಿಸಿ ಕಳಿಸಿದ್ವಿ. ಎಲ್ಲ ಶಾಸಕರು ಸಚಿವರು ಮಾಡ್ತಾ ಇದ್ರೆ ನಾವು ರೈತರಿಗೆ ನೆರವಿಗೆ ಬರ್ಬೇಕಂತಂದ್ ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಂತೇವ್ರಿ. ನಮ್ಮ ಅಣ್ಣಪ್ಪ ನೆರಗಲ್ಲ ಅಂತಂದ್ರೆ ಇದು ಮಳೆ ಸಲುವಾಗಿ ಹಚ್ಚಿವ್ರಿ. ಮಳೆ ಒಟ್ಟ ಈಗ ಬಾಳನ ಅಥವಾ ಮಳೆ ಆಗಿದ್ದಿಲ್ಲ. ಈಗ ಈ ನಮ್ಮೂರಾಗ ಹಿರಿಯರು ಕುಡ್ಕೊಂಡು ಪತ್ರಿ ಒಂದಾಗ ಸಪ್ತಪದಿನಿ ಹಚ್ಚಿದ್ರ ಮಳೆಗಿತ್ತಂತ ಹಿಂದ್ಲಿದ್ದ ಹಿರಿಯರು ಹೇಗಂತ ಬಂದಾರ. ಈಗನು ಕಮಿಟಿ ಮಾಡಿ ಹಿರಿಯರು ಒಪ್ಕೊಂಡ್ರು, ಸಪ್ತಪದಿನಿ ಹಚ್ಚಿದ 3 ದಿನಕ್ಕೆ ಮಳೆ ಆಯ್ತು. ಆದ್ರೂ ಇನ್ನ ಮಳೆ ಆಗ್ಬೇಕು, ಆಗಿಲ್ಲ. ಆದ್ರೆ ಪತ್ರಪ್ಪನ ಆಶೀರ್ವಾದದಿಂದ ಮಳೆ ಆಗುತ್ತೆ ಅನ್ನೋದು ನಮ್ಗೆ ಗ್ಯಾರಂಟಿನೇ ಐತಿ. ಅದ್ರ ಸಲುವಾಗಿ ನಾವು ಬದನಿ ಸಲುವಾಗಿ ಬದನಿ ಹಚ್ಚಿವ ಅಂತ ನಾವು ಬಸಪ್ಪ ಕಂತಾರೆ. ನಾವು ಪತ್ರೇಶ್ವರ ಸಪ್ತಪದಿನಿ ಹಚ್ಚಿದ್ವಿ ಅಂದ್ರೆ ಮಳೆ ಆಗ್ಲೇಬೇಕು, ಹುಸಿನೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಗುರು ಹಿರಿಯರು ಕೂಡಿ, ನಾವು ಯುವಕರು, ನಮ್ಮ ಎಲ್ಲರೂ ಗುರು ಹಿರಿಯರು ಯುವಕರು ಕೂಡಿ ಎಲ್ಲಾ ಪತ್ರೇಶ್ವರನ ಸೋಮವಾರದಿಂದ ನಾವು ಚಾಲು ಮಾಡಿವಿ. ಮತ್ತೆ ಸಪ್ತಪದಿನಿ ಹಚ್ಚಿ ಗ್ರಾಮದ ಗುರು ಹಿರಿಯರು ಎಲ್ಲರೂ ಸೇರಿ ಸಪ್ತಪದಿನಿ ಹಚ್ಚಬೇಕೆಂದು ತೀರ್ಮಾನ ಮಾಡಿ ಭಜನೆಯನ್ನು ಹಚ್ಚಿದ ಕಾರಣ ನಮ್ಮ 2-3 ದಿವಸದಲ್ಲಿ ಗ್ರಾಮದಲ್ಲಿ ಮಳೆ ಸಂಪೂರ್ಣವಾಗಿ ಆಗಿದೆ. ಆದಿದೇವನಾದ ಶ್ರೀ ಪತ್ರೇಶ್ವರನನ್ನು ನೆನೆಸುತ್ತಾ ಇನ್ನು 2 ದಿನದಲ್ಲಿ ಸಪ್ತಪದಿನಿ ಮುಕ್ತಾಯವಾಗುತ್ತದೆ. ಆದ ಕಾರಣ ಎಲ್ಲ ಗ್ರಾಮದ ಗುರು ಹಿರಿಯರು ಬಂದು